ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಬೇಕಾಗಿರೋ ಐಟಮ್ಸ್ ನೋಡಿ, ಇಲ್ಲಿದೆ ತರಕಾರಿ, ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ ನೋಡಿ, ಇದು ರುಬ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ಳಿ. ನೋಡಿ, ಇದು ಒಗ್ಗರಣೆಗೆ ಒಂದಿಟ್ಟಿದ್ದೀನಿ. ತರಕಾರಿ ನೋಡಿ, ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬೇಕಾದ್ರೆ ಒಂಚೂರು ತುಪ್ಪ ಆ್ಯಡ್ ಮಾಡಿ ಜೊತೆಯಲ್ಲಿ. ಇದಕ್ಕೆ ಖಡಾ ಮಸಾಲೆ ಹಾಕ್ತೀನಿ ನೋಡಿ. ಖಡಾ ಮಸಾಲೆ ಹಾಕ್ಕೊಂಡೆ. ನೆಕ್ಸ್ಟು ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಡ್ತೀನಿ. ನಮ್ಮ ಚೆರಿ ಬೊಗಳ್ತಾ ಇದ್ದಾಳೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ. ಅವಳಿಗೆ ಎಷ್ಟು ಸುಮ್ಮನೆ ಇರೋ ಅಂದರೆ ಸುಮ್ಮನೆ ಇರ್ತಾಯಿಲ್ಲ. ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ಸ್ವಲ್ಪ ಕೆಂಪಗೆ ಹಾಕೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂಚೂರು ಎಣ್ಣೆ ತೇಲೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಹೆಚ್ಚಿಟ್ಕೊಂಡ ತರಕಾರಿ, ಟೊಮ್ಯಾಟೊ ಎಲ್ಲ ಹಾಕ್ಬಿಡಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಈಗೆಲ್ಲ ತರಕಾರಿ ಹಾಕ್ಕೊಂಡು ಚೂರು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಬಾಡಿಸಿ ಚೆನ್ನಾಗಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಅದನ್ನು ಮಸಾಲೆಯಲ್ಲಿ ಬಾಡಿಸ್ಕೊಂಡ ನಂತರ ಅಕ್ಕಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಜೀರಾ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ಅಳತೆ ತಕ್ಕನಂಗೆ ನೀರು ಹಾಕ್ಕೊಂಡು ಒಂದು 2 ವಿಜಿಲ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ಥರ ಯಾರ್ಯಾರಿಗೆ ಕಾಯಿಲೆ ಇದೆ ಒರೆಸಿದ ತಕ್ಷಣ ಸ್ಟವ್ ಒರೆಸ್ಕೋಬೇಕು ಅನ್ನೋ ಕಾಯಿಲೆ ಕಮೆಂಟ್ ಮಾಡಿ. ನೋಡಿ, ಪಲಾವ್ ರೆಡಿ ಆಯ್ತು. ಈಗ ಟೇಸ್ಟ್ ಮಾಡೋಣ.